ಲೇ ಅಲ್ಲ ಕಳ್ಳ, ಲೇ ಶಂಕರಾಜ. ಇನ್ನದ್ ಕೇಳೋದು ಮರ್ತು ಬಿಟ್ಟ ಕಳ್ಳ. ಅದ್ಯಾಕಲ್ಲ ಅಲ್ಲಿ ಎಲ್ಲಾರು ನಿಶ್ಚಿತಾರ್ಥ ಮಾಡ್ತಿದಾರೆ, ನೀನು ಬರ್ಲೇ ಇಲ್ವಲ್ಲ ನೀನು. ಬಂದವ್ ನೀನು ಎತ್ಲಾಗ್ ಹೋದೆ ಅಂತಾನೆ ಗೊತ್ತಿಲ್ಲ ನೀನು. ಆ ಇವಾಗ ಕಾಣಿಸ್ಕೊಂತಿದ್ಯಾ? ಎಲ್ಲೆಲ್ಲ ಹೋಗಿದ್ದೆ ನೀನು ಈಟತ್ತವರೆಗೂ? ನಾವು ನೋಡಿದ್ರೆ ಶಂಕರಾಜ್ ಎತ್ಲಾಗೋದ ಶಂಕರಾಜ್ ಎತ್ಲಾಗೋದ ಅಂತ ನಾವು ಹುಡುಕ್ತಿದೀವಿ, ಅವ್ರ ರಂಗಜ್ಜ ಹುಡುಕ್ತಿದ್ದಾನೆ. ಎಲ್ಲಾರು ಹುಡುಕಾಡ್ತಿದೀವಿ. ಎಲ್ಲ ಪರಮೇಶಿ ಎತ್ಲಾಗ್ ಹೋಗಿದ್ದಾನಲ್ಲ ಇವನು, ಕಾಣಿಸ್ತಾನೆ ಇರಲ್ವಲ್ಲ ಇವನು. ಆ ನಿನ್ಗೇನಾರು ಗೊತ್ತೇನಾ? ಅಯ್ಯೋ ಗೌಡ್ರೆ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣ್ ಗೌಡ್ರೆ. ನಿಮ್ಗೆ ಯಾಕೆ ಸುಳ್ಳು ಹೇಳಕ್ ಹೋಗೋಣ? ನಾನು ಬಂದಿದ್ದು ಬಸ್ ಇಳಿದಿದ್ದೇನೆ. ಇವರು ನನ್ನ ಮುಂದೆ ಇಳಿದ್ರು, ನಾನು ನೋಡ್ತಾನೆ ಇದ್ದೆ. ಆಮೇಕಿಂದ ಅದು ಎತ್ಲಾಗ್ ಹೋಗ್ಬಿಟ್ರು ಏನೋ ಗೊತ್ತೇ ಆಗಿಲ್ಲ ಕಣ್ ಗೌಡ್ರೆ. ನಾನು ಹುಡ್ಕಾಡ್ದೆ, ಎತ್ಲಾಗ್ ಹೋಯ್ತು ಈ ಶಂಕರಾಜ್ ಎತ್ಲಾಗ್ ಹೋಯ್ತು ಅಂತ ನೋಡ್ತಿದ್ದೀನಿ, ಕಾಣಿಸ್ತಾನೆ ಇಲ್ಲಪ್ಪ. ಅದೆಲ್ಲ ಹೋದ್ರು ಏನೋ? ಎಲ್ಲೋಗಿದ್ರಿ ಶಂಕರಾಜ? ಕಾಣಿಸ್ತಾನೆ ಇಲ್ವಲ್ಲ. ಅಲ್ಲಿ ನೋಡಿದ್ರೆ ರಂಗಜ ಕೇಳ್ತಾರೆ, ಆಮೇಕಿಂದ ಸಾವುಕಾರರು ಕೇಳ್ತಾರೆ, ಎಲ್ಲಿ ಶಂಕರಾಜ್ ಎತ್ಲಾಗ್ ಹೋದ್ರು ಅಂತ. ನಾವು ಎಷ್ಟು ಸಲ ಅಂತ ಹೇಳೋಣ? ಗೊತ್ತಿಲ್ಲ ಅಂತ. ಓ ಸುಮ್ಕಿರ್ ಪಾಪ ಪರಮೇಶಿ, ನೀನ್ ಚೆನ್ನಾಗಿ ಮಾತಾಡ್ತೀಯ ನೀನು. ನನ್ ಕಷ್ಟ ನನಗ್ ಗೊತ್ತು, ಅವ್ರು ಹುಡ್ಕಾಡ್ತಾರೆ. ಇಲ್ಲಿ ನನಗೆ ಎಷ್ಟು ಅನುಭವಿಸ್ತಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು. ಲೇ ಗೌಡ್ರು ಹೇಳಿರುಕೊಳ್ಳ, ಅಲ್ಲೇ ದಾರಿ ಮಧ್ಯದಲ್ಲಿ ಹೇಳಿರುಕೊಳ್ಳ, ಗಾಡಿ ನಿಲ್ಲಿಸುವಾಗ ಟೀ ಕುಡಿಬೇಕಾದ್ರೆ. ಶಂಕರಜ್ಜ, ನೀನು ಹೊಟ್ಟೆ ಹಾಸ್ಕೊಂಡು ಇರಲ್ಲ ಕಳ್ಳ ನೀನು. ಬೇಗ ಇಲ್ಲೇ ಏನಾದ್ರು ಇಡ್ಲಿ ತಿನ್ಕೊಳ್ಳ ಗಬ ಅಂತ ಹೇಳಿರು. ಇಲ್ಲ ಬಸ್ಸಲ್ಲೇ ಪಾರ್ಸಲ್ ಕಟ್ಟಿಸ್ಕ, ಸೀಟ್ ಮೇಲೆ ಕೂತ್ಕೊಂಡ್ಬಿಟ್ಟು ಒಂದಿಟ್ಟು ತಿಂಡಿ ತಿನ್ಕೊಳ್ಳ, ನಿನ್ ಕೈಲಿ ಆಗಲ್ಲ, ಹೊಟ್ಟೆ ಹಾಸ್ಕೊಂಡು ಇರಲ್ಲ ಕಳ್ಳ ಶಂಕರಾಜ ಅಂತ ಹೇಳಿರು. ನಾನಿದ್ದವನು, ನನಗೊಂಥರ ದುರಂಕಾರ ನನ್ನ ಮಗ ನಾನು. ನಾನೇನು ಮಾಡ್ಬಿಟ್ಟೆ, ಸುಮ್ಕಿರ್ರಿ ಗೌಡ್ರೆ, ಏನು ಹೊಟ್ಟೆ ಹಸ್ತಿಲ್ಲ ಏನಿಲ್ಲ, ಇಲ್ಲಿ ಕಣ್ ಸುಮ್ಕಿರ್ರಿ. ಇನ್ನೇನು ಬೀಗ್ರಮಂತ ಹೋದ ತಕ್ಷಣ ಏನಾದ್ರು ತಿಂದ್ರೆ ಆಗುತ್ತೆ, ಊಟ ಶುರು ಮಾಡಿರ್ತಾರೆ ಅಂದ್ಕೊಂಡು ನಾನು ಸುಮ್ಕಾದೆ. ನೋಡಿರೇ ಪರಮೇಶಿ, ಇನ್ನೊಂದು ಊಟನು ಶುರು ಮಾಡಿಲ್ಲ, ಏನಿಲ್ಲ. ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ಹಸಿತಿತ್ತು. ಯಾವ ಮಾಡೋಣ, ಹೊಟ್ಟೆಲೆಲ್ಲ ಹಂಗೆ ತಲೆ ತಿರ್ಗಂಗೆ ಆಗ್ತೈತೆ. ಈ ಕಡೆ ಹೇಳ್ಕೊಳಕ್ಕಾಗಲ್ಲ, ಈ ಕಡೆ ಬಿಡಕ್ಕಾಗಲ್ಲ, ಹಂಗಾಗ್ತೈತೆ ನನಗೆ. ಆಮೇಕಿಂದ ನಾನು ನೋಡೋವರೆಗೆ ನೋಡಿದೆ. ಆಮೇಕಿಂದ ಇಲ್ಲಿ ಬರ್ತೀನಿ, ಇಲ್ಲಿ ನೋಡಿದ್ರೆ ನಮ್ಮ ಇವನೇನೆ, ನಮ್ಮ ಜಯಣ್ಣನೇ ಅಡುಗೆ ಭಟ್ಟ. ಆಮೇಕಿಂದ ಅವನ್ ತವ ಕೂತ್ಕೊಂಡು ಒಂದ್ಗಳಿಗೆ ಮಾತಾಡ್ಕೊಂಡು, ಆಮೇಲೆ ಜಯಣ್ಣಂಗೆ ಹೇಳ್ದೆಲ್ಲ ತಿಂಡಿ ತಿನ್ಕೊಂಬಂದಿಲ್ ಕಳ, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ ಅಂತ ಹೇಳ್ದಾಗ ಒಂದ್ ಕಡೆ ಕುರ್ಚಿ ಟೇಬಲ್ ಹಾಕಿ ಕೂರಿಸ್ಬಿಟ್ಟು, ತಗಳಜ ಒಂದ್ರಿಟ್ಟು ತಿಂಡಿ ತಗಳಜ, ಮೊದ್ಲು ಪಲಾವ್ ತಿನ್ನು ತಗ, ಆಮೇಕಿಂದ ಬೇಕಾದ್ರೆ ಎಲ್ಲಾರ ಜೊತೆನೂ ಊಟ ಮಾಡುವಂತೆ ಅಂತ ಒಂದಿಟ್ಟು ಪಲಾವು, ಒಂದೆರಡು ಬೋಂಡ, ಒಂದೆರಡು ಹಪ್ಳ, ಒಂದು ಈಟೆ ಪಲ್ಯ, ಒಂದು ಈಟೆ ಕೋಸುಂಬ್ರಿ, ಇಷ್ಟು ಕೊಟ್ರು. ಜಾಸ್ತಿ ಅಂತ ತಿನ್ಲಿಲ್ಲ ಕಡಪ್ಪ. ಒಂದು ಈಟೆ ಪಲ್ಯ, ಒಂದು ಈಟೆ ಕೋಸುಂಬ್ರಿ ಅಷ್ಟೇ, ಜಾಸ್ತಿ ಅಂತ ತಿನ್ಲಿಲ್ಲ. ಗೌಡ್ರೆ, ಆಮೇಕಿಂದ ಒಂದು 2-3 ಬೋಂಡ, ಆಮೇಕಿಂದ ಒಂದು 3-4 ಹಪ್ಳ, ಇಷ್ಟೇ ಕಣ್ರಿ ಗೌಡ್ರೆ. ಒಂದು ಈಟೆ ತಿಂದಿದ್ದು, ನಾನೇನು ಜಾಸ್ತಿ ಅಂತ ತಿನ್ಲಿಲ್ಲ. ಇಷ್ಟು ತಿನ್ಕೊಂಬಿಟ್ಟು ಎದ್ದು ಬಂದೆ ನೋಡ್ರಿ. ಇವಾಗ ಹೊಟ್ಟೆ ತುಂಬ ನಿಮ್ಮ ಜೊತೆ ಊಟ ಮಾಡ್ತಿದ್ದೀನಿ. ಏನು ಮಾಡೋಣ ಹೇಳ್ರಿ, ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ದು ಬಿಡ್ತು. ನಾನು ನಿಮಗೆಲ್ಲ ಹುಡ್ಕಾಡ್ದೆ, ನೀವು ಬರ್ತೀರೇನಂತ, ನೀವು ಯಾರು ಕಾಣಿಸ್ಲೇ ಇಲ್ವಲ್ಲ. ಹಂಗಾಗಿ ನನಗೆ ಹೊಟ್ಟೆ ಕಷ್ಟ ನನಗೆ ಗೊತ್ತು. ಹಂಗಾಗಿ ಇನ್ನೇನು ಮಾಡೋಣ ಹೇಳ್ರಿ, ನಾನು ತಿನ್ಬಿಟ್ಟೆ. ಎಲ್ಲ ನಾಟಕಗಾರ. ಲೇ ಶಂಕರಾಜ, ನಮಗ್ ಬಿಟ್ಬಿಟ್ಟೇನೇನೆ ಅಲ್ಲ, ಎಲ್ಲಕ್ಕಿಂತ ಮುಂಚೆ ಬಂದ್ಬಿಟ್ಟು ಒಂದ್ ರೌಂಡ್ ತಿನ್ಕೊಂಡ್ಬಿಟ್ಟೆ ಅನ್ನು ನೀನಲ್ಲೇ. ಅಬಾ ಅದು ಏಟ ಚೆನ್ನಾಗಿ ಹೇಳ್ತಿಲ್ಲ. ಒಂದು ಈಟೆ ಕೋಸುಂಬ್ರಿ ಅಂತೆ, ಒಂದು ಈಟೆ ಪಲ್ಯ ಅಂತೆ, ಒಂದು 3-4 ಬೋಂಡ ಅಂತೆ, ಹಪ್ಳ ಅಂತೆ ಒಂದು 3-4, ತಿರ್ಗಾ ಪಲಾವ್ ಅಂತೆ. ಇದಕ್ಕಿಂತ ಬೇಕಲ್ಲ ತಿಂಡಿ ನಿನಗೆ? ಇಷ್ಟೊಂದೆಲ್ಲ ತಿನ್ಬಿಟ್ಟು ಸ್ವಲ್ಪ ತಿಂದೆ, ಈಟೆ ತಿಂದೆ ಅಂತ ನಾಟಕ ಮಾಡ್ತಿದ್ಯಾ ನಮ್ಮ ಮುಂದೆ. ಸರಿ ಕಣ್ ಬಿಡಪ್ಪ, ಆಯ್ತ್ಲಾಗಿ ಏನಾತ್ಲಾಗಿ, ಹೊಟ್ಟೆ ತುಂಬ ಊಟ ಮಾಡಿದೆ ತಾನೇ. ಸುಸ್ತು ಸೋಲೆಲ್ಲ ಕಡಿಮೆ ಆಯ್ತು ತಾನೇ, ಅದು ನಮಗೆ ಮುಖ್ಯ. ಎಷ್ಟು ಸಲ ಊಟ ಮಾಡಿದೆ ಅನ್ನೋದು ಮುಖ್ಯ ಅಲ್ಲ. ಮತ್ತಿನ್ನೇನಿಲ್ಲ ಶಂಕರಾಜ, ಅಲ್ಲ ಕಳ್ಳ ಶಂಕರಾಜ, ನನಗೂ ಕರೆದಿದ್ರೆ ನನಗೂ ಶುಗರ್ ಕಳ್ಳಲಿ, ಹೊಟ್ಟೆ ಹಾಸ್ಕೊಂಡಿರಕ್ಕಾಗಲ್ಲ, ಏನಿಲ್ಲ. ನನಗೂ ಒಂದು ಸ್ವಲ್ಪ ಕರೆದಿದ್ರೆ ನಾನು ಬೇಗನೆ ಬಂದ್ಬಿಡ್ತಿದ್ನಲ್ಲ. ನಾನು ಒಂದ್ರಿಟ್ಟು ನಿನ್ ಜೊತೆ ಏನಾರು ತಿನ್ಕಡ್ತಿದ್ದೆ ಕಣಪ್ಪ. ಶುಗರು ಒಂಥರ ಕಣ್ಣೆಲ್ಲ ಮಂಜಾಗಂಗೆ ಆಗ್ಬಿಡುತ್ತೆ. ಲೋ ಶುಗರ್ ಆಗ್ಬಿಟ್ರೆ ಗೊತ್ತಾ, ನನ್ನ ಕಷ್ಟ ನನಗೆ ಗೊತ್ತು. ಅತ್ಲಾಗಿ ನಾನು ಅತ್ಲಾಗಿ ಇದು ಹಿಂಗೆ ಆಗುತ್ತಂತಾನೆ ಕಳ್ಳೆ ಅರ್ಧ ಬರಲು ಶಂಕರಾಜು. ಆದ್ರೆ ಏನ್ ಮಾಡ್ತೀಯಪ್ಪ, ಇವಾಗ ನಮ್ಮ ಸಾವುಕಾರನು ನಮ್ಮ ರಂಗಜ್ಜ ಬೇಜಾರು ಮಾಡ್ಕೊಳ್ತಾರೆ ಬರಿಲ್ಲ ಅಂದ್ರೆ. ಹಂಗಾಗಿ ಬಂದಿದ್ದು ಆಟೆಯ. ಅಕ್ಕ ನೇತ್ರಕ್ಕ, ಸ್ವಲ್ಪ ಪಲಾವ್ ಹಾಕನ, ಪಲ್ಯ ಹಾಕನ. ಶಂಕರಜ್ಜ, ಗೌಡ್ರೆ, ಪರಮೇಶನ, ಏನ್ ಹಾಕನ? ಸಾಕಜ್ಜಿ, ಪಲಾವ್ ಹಾಕನ. ಏನ್ ಬೇಕು? ತಿರ್ಗಾ ಪಾಯಸ ಏನಾರ ಬೇಕಿತ್ತ? ಚಿತ್ರಾನ್ನ ಬೇಕಿತ್ತ? ಏನ್ ಬೇಕಿತ್ತು ಹೇಳಿ? ಚಿತ್ರಾನ್ನ ಅಂತೀನಿ. ಪಲಾವ್ ಬೇಕಿತ್ತ? ಏನ್ ಬೇಕಿತ್ತು? ಇದೇನ್ ಪಾಪ ಜಯಣ್ಣ, ಕೇಳಿ ಹಾಕ್ತಾರೇನಪ್ಪ. ಅಕ್ಕಂಬಾರಪ್ಪ, ಬಡ್ಸ್ಕೊಂಬಾರಪ್ಪ ಬೇಗ. ಇನ್ನೊಂದೊಂದ್ಸಲಿ ನೋಡು, ತಿಂಡಿ ತಿಂತಾರ, ಇನ್ನೊಂದ್ಸಲಿ ಪಲಾವ್ ತಿಂತಾರ, ಪಲ್ಯ ತಿಂತಾರ, ಕೋಸುಂಬ್ರಿ ಅಕ್ಕಂಬ. ಕೇಳಿ. ಗೌಡ್ರೆ, ಪರಮೇಶಪ್ಪರೇ, ಶಂಕರಾಜಾರೆ, ಹೊಟ್ಟೆ ತುಂಬ ಊಟ ಮಾಡಿ. ಯಾಕೆ ಊಟನೇ ಮಾಡ್ತಿಲ್ವಲ್ಲ? ಯಾಕೆ ಅಡಿಗೆ ಚೆನ್ನಾಗಿಲ್ವಾ?
ಎಲ್ಲಾದ್ರೂ ಉಂಟ ಬೀಗ್ರೆ. ಭಾಳ ಚೆನ್ನಾಗೈತೆ, ಅಡಿಗೆ ಬಗ್ಗೆ ಮಾತಾಡಂಗಿಲ್ಲ. ಅದ್ರಲ್ಲೂ ನಮ್ಮ ಇವ್ನು ಮಾಡಿರೋದು, ನಮ್ಮ ಜಯಣ್ಣ ಮಾಡಿರೋದು ಭಾಳ ಚೆನ್ನಾಗಿ ಐತೆ ಕಡಿ. ಹೇಳ್ರಿ, ಎಲ್ಲ ಕರೆಕ್ಟ್ ಆಗೈತೆ ಕಣ್ರಿ. ಬೋಂಡ, ಬಜ್ಜಿ, ಪಲ್ಯ ಆಗಲಿ, ಕೋಸಂಬರಿ ಆಗಲಿ, ಪಾಯಸ ಆಗಲಿ, ಎಲ್ಲ ಮಸ್ತಾಗೈತೆ. ನನ್ಗಂತೂ ಭಾಳ ಇಷ್ಟ ಆಗೋಯ್ತು. ಅಡಿಗೆ ಮಾತ್ರ ಭಾಳ ಚೆನ್ನಾಗೈತೆ. ಏನ್ ಪರಮೇಶಿ, ಚೆನ್ನಾಗಿಲ್ವೇನಾ? ಸುಮ್ಕಿರಿ ಗೌಡ್ರೆ, ಚೆನ್ನಾಗಿತ್ತು ಅಂತ ಪದೇ ಪದೇ ಹೇಳ್ತೀರಾ, ಮತ್ತೆ ಊಟನೂ ಮಾಡ್ತಿಲ್ಲ, ಏನಿಲ್ಲ ನೀವು. ಆ ಸಾಕಜ್ಜಿ, ಶಂಕರಜ್ಜ, ಹಾಕಿಸ್ಕೊಳ್ರಪ್ಪ, ಇನ್ನೊಂದ್ಸಲಿ ಹಾಕಿಸ್ಕೊಂಡು ಊಟ ಮಾಡ್ರಪ್ಪ ಹೊಟ್ಟೆ ತುಂಬಾ. ಮಜ್ಜಿಗೆನೂ ಐತೆ, ಮೊಸರು ಐತೆ, ತಿರ್ಗಾ ರೈಸು ಐತೆ, ಮಾಮೂಲಿ ಪಲಾವ್ನು ಐತೆ, ಏನ್ ಬೇಕು ಅದನ್ನು ಹಾಕಿಸ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ. ಸಾವ್ಕಾರ್ರೆ, ಊಟ ಮಾಡಿದೀವಿ, ಎರಡೆರಡು ಸಲ ಹಾಕಿಸ್ಕೊಂಡು ನೀವು ಆರಾಮಾಗಿರಿ. ಊಟದ ಬಗ್ಗೆ ನೀವೇನ್ ತಲೆ ಕೆಡಿಸ್ಕೋಬೇಡಿ. ಭಾಳ ಚೆನ್ನಾಗೈತೆ, ಅಡಿಗೆ ಮಾತ್ರ ಭಾಳ ಚೆನ್ನಾಗೈತೆ, ಭಾಳ ರುಚಿಯಾಗೂ ಐತೆ. ಪಲ್ಯ ಮಾತ್ರ ನಮ್ಮ ಇವನು ಮಾಡಿರೋದು ಮಾತ್ರ, ಪಲ್ಯ ಮಾತ್ರ ಭಾಳ ಚೆನ್ನಾಗೈತೆ. ಈ ಕಡಲೆಕಾಳು ಬೇಳೆಗಳೆಲ್ಲ ಹಾಕ್ಬಿಟ್ಟು ಅದ್ರ ಜೊತೆ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಒಳ್ಳೆ ಖಾರವಾಗಿ ಮಾಡಿದಾನೆ ಗೌಡ್ರೆ. ಸಾವ್ಕಾರ್ರೆ, ಸಖತ್ತಾಗಿ ಮಾಡಿದಾನೆ ಕಣಿ. ಹೇಳ್ರಿ, ಕೋಸಂಬ್ರಿನೂ ಭಾಳ ಹಂಗೆ ಚೆನ್ನಾಗೈತೆ. ಏನ್ರಿ ಗೌಡ್ರೆ, ಚೆನ್ನಾಗಿಲ್ವಾ? ಅಲ್ಲ ಕಣ್ರಿ ಶಂಕರಾಚಾರ್ಯ, ಹೇಳ್ತಾನೆ ಇದ್ದೀರಾ, ಇನ್ನೊಂದ್ಸಲಿ ಹಾಕಿಸ್ಕೊಂಡು ಊಟ ಮಾಡಿ. ಮತ್ತೆ ಊಟ ಮಾಡ್ದಂಗೆ ಬರೀ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಮಾತ್ರ ಹೇಳ್ತಿದ್ದೀರಪ್ಪ ನೀವು. ಇನ್ನೊಂದ್ಸಲಿ ಹಾಕಿಸ್ಕೋಬೇಕು, ಊಟ ಮಾಡಬೇಕು ಹೊಟ್ಟೆ ತುಂಬಾ. ಆವಾಗ ನಮಗೂ ಒಂದ್ರಿಟ್ಟು ನೆಮ್ಮದಿ ಆಗುತ್ತೆ, ನಮಗೂ ಒಂದ್ರಿಟ್ಟು ಸಮಾಧಾನ ಆಗುತ್ತೆ. ನೀವೇನು ಊಟ ಮಾಡ್ತಿಲ್ಲ, ಏನಿಲ್ಲ. ಊಟ ಮಾಡಿ. ಸುಮ್ಕಿರಿ. ಇವ್ರೆ, ಬೀಗ್ರೆ, ಎಷ್ಟು ಸಲಿ ಅಂತ ಹಾಕಿಸ್ಕೊಂಡು ಊಟ ಮಾಡೋಣ? ಒಂದ್ಸಲಿ ಪಲಾವು, 2-3 ಸಲಿ ಪಲಾವು ಹಾಕಿಸ್ಕೊಂಡು ಊಟ ಮಾಡಿದ್ದೀನಿ. ಬೋಂಡ ಬಜ್ಜಿ, ಒಂದು 4-5 ಬೋಂಡ ಬಜ್ಜಿ ತಿಂದಿದ್ದೀನಿ. ಪಲ್ಯ ಎಲ್ಲ ತಿಂದಿದ್ದೀನಿ. ಪದೇ 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 ಎಷ್ಟಂತ ತಿನ್ನೋಣ, ಹೊಟ್ಟೆ ತುಂಬಿಡ್ತು, ಸಿಕ್ಕಾಬಟ್ಟೆ ಎದಳಕ್ಕಾಗ್ದಂಗೆ ಹೊಟ್ಟೆ ತುಂಬಿಡ್ತು ನನಗಂತೂ. ಒಳ್ಳೆ ಮದುವೆ ಊಟ ಮಾಡಿಸ್ಬಿಟ್ಟಿದ್ದೀರಾ ಕಣ್. ಹೇಳ್ರಿ, ನಿಶ್ಚಿತಾರ್ಥನೆ ಅಲ್ಲ, ನಾನು ಲೆಕ್ಕ ಹಾಕ್ತಿದ್ದೀನಿ. ಈಗ ನಿಶ್ಚಿತಾರ್ಥನೆ ಹಿಂಗೆ ಮಾಡಿಸಿದಿರಲ್ಲ, ಮದುವೆ ಎಲ್ಲ ಇನ್ನು ಹೆಂಗೆ ಮಾಡಿಸ್ತೀರಾ ಅಂತ ಲೆಕ್ಕ ಹಾಕ್ತಿದ್ದೀನಿ. ಸಾವ್ಕಾರ್ರೆ, ಎಲ್ಲಿ ನಮ್ಮ ರಂಗಜ್ಜ ಕಾಣಿಸ್ತಾನೆ ಇಲ್ವಲ್ಲ, ಎತ್ಲಾಗ ಹೋದ ಅಂತ? ಇಲ್ಲೇ ಎಲ್ಲ ಇರ್ಬೇಕಣಪ್ಪ, ಏನ್ ಮಾಡ್ತೀಯ? ನಿಮ್ ರಂಗಜ್ಜಂಗೆ ಬೆಳಿಗ್ಗೆ ನಾನು ಪುರ್ಸತ್ತಿಲ್ಲ, ಏನಿಲ್ಲ. ನಾನು ಇದ್ರಲ್ಲೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ, ಹೆಂಗಿರ್ಬೇಕು ಹಂಗಿರ್ತೀನಿ ಅಷ್ಟೇ. ನಾನು ಏನ್ ಕೆಲಸ ಮಾಡಿದ್ರು ನಮ್ಮ ರಂಗಜ್ಜನ್ ಕೇಳೇ ಮಾಡೋದಲ್ವಾ. ಹಂಗಾಗಿ ಎಲ್ಲ ಅವನದೇ ಜವಾಬ್ದಾರಿ ಜಾಸ್ತಿ. ಸಾಮಾನ್ಯಕ್ಕೆ ನೆಂಟ್ರಿಗೆ ಯಾರಿಗಾರ ಮಾತಾಡ್ಸ್ತಿರ್ಬೇಕು, ಇಲ್ಲ ಅಲ್ಲಿ ನಿಶ್ಚಿತಾರ್ಥಕ್ಕೆ ಎಲ್ಲಿ ನಿಂತಿದಾರಲ್ಲ ಅಲ್ಲಿ ನಿಂತ್ಕೊಂಡು ಏನಾರು ನೋಡ್ತಿರ್ಬೇಕು. ಸಾಮಾನ್ಯಕ್ಕೆ ಏನ್ ಮಾಡ್ತೀರಾ ಹೇಳ್ರಪ್ಪ, ಕೆಲ್ಸದ ಮೇಲೆ ಕೆಲ್ಸಗಳು ಇದ್ದೇ ಇರ್ತವೆ ನಮ್ಗೂನು. ನಿಮ್ ರಂಗಜ್ಜ ಅಂತೂ ಫುಲ್ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ದಾನೆ. ಇವತ್ತಿಂದ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ, ನಿಶ್ಚಿತಾರ್ಥ ಎಲ್ಲ ಮುಗಿತಲ್ಲ, ಇವತ್ತಿಂದ ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು ಅಂದ್ಕೊಂಡಿದೀನಿ. ಕಡಿಮೆ ಇನ್ನೆಲ್ಲಪ್ಪ, ಇನ್ನೇನು ಮದ್ವೆ ಬೇರೆ, ಇನ್ನೇನು ಡೇಟ್ ಫಿಕ್ಸ್ ಮಾಡಿದ್ರೆ ಇನ್ನೇನು ಮುಗ್ದೇ ಹೋಯ್ತು. ಮದ್ವೆ ಡೇಟ್ ಫಿಕ್ಸ್ ಆಯ್ತು ಅಂದ್ರೆ ಇನ್ನೇನು ಲಗ್ನ ಪತ್ರಿಕೆ ಇದ್ ಮಾಡಿಸ್ಬೇಕು, ಲಗ್ನ ಕಟ್ಟಿಸ್ಬೇಕು, ಪತ್ರಿಕೆ ಹಂಚಕ್ ಹೋಗ್ಬೇಕು, ಎಲ್ಲಾದ್ರೂ ರೆಡಿ ಮಾಡ್ಕೋಬೇಕು. ನೆಂಟ್ರುಗಳು ಕರಿಬೇಕು, ಮನೆಗೆ ಪೇಂಟ್ ಹೊಡಿಸ್ಬೇಕು, ಬಣ್ಣ ಹೊಡಿಸ್ಬೇಕು, ಕ್ಲೀನ್ ಮಾಡ್ಕೋಬೇಕು, ಡೆಕೋರೇಷನ್ ಹೇಳ್ಬೇಕು, ಚೌಟ್ರಿಗೆ ಹೇಳ್ಬೇಕು. ಕೆಲ್ಸಗಳೇನ್ ಕಡಿಮೆ ಇರ್ತಾವ? ಅಯ್ಯೋ ಸುಮ್ಕಿರು. ಇನ್ನು ನಮ್ ಗಜೇಂದ್ರನ್ ಮದುವೆ ಮುಗಿಯೋವರೆಗೂ ಹಿಂಗೇ ಹೋಗ್ತಾನೆ ಇರುತ್ತೆ. ಆದ್ರೆ ದಿನಗಳು ಹೆಂಗ್ ಕಳಿತಿದಾವ ಅಂತಾನೆ ಗೊತ್ತಾಗಲ್ಲ ಕೇಳ ಪಾಪ. ಅಗಳ ಅಲ್ಲೇ ನಮ್ ಶಂಕರಾಜ ಎಲ್ಲ ಊಟ ಮಾಡ್ತಿದ್ದಾನೆ. ಲೇ ಶಂಕರಾಜ, ನನಗ್ ಬಿಟ್ಟೆ ಊಟ ಮಾಡ್ತಿದ್ಯಲ್ಲ ಶಂಕರಾಜ ನೀನು. ಅವ ನೋಡ್ದೇನಪ್ಪ, ನೀನು ಇತ್ತೀಚೆಗೆ ಯಾಕ ಬಲು ಕಲ್ತು ಬಿಟ್ಟಿದ್ಯಾಕ ನೀ ಹೇಳಿ. ಅಲ್ಲ ಕಡೋ, ಊಟ ಮಾಡಕ್ ಹೋಗ್ತಿದ್ದೀನಿ ಬಾರ್ಲ ರಂಗಜ್ಜ ಅಂತ ಒಂದು ಮಾತು ಕರೆದಲ್ಲ. ನಾನು ಕರೆದಂಗೆ ನೀನು ಬಸ್ ಇಳ್ದವ್, ನೀನು ಎಂಗೇಜ್ಮೆಂಟಿಗೆ ಬಂದವ್, ನೀನು ಪತ್ತೆನೇ ಇಲ್ದಂಗೆ ನೀನು ಪಾಡಿಗೆ ನೀನು ಬೋದ್ಬಿಟ್ಟು ನೀನು ಊಟ ಮಾಡ್ತಿದ್ಯಲ್ಲ, ಲೆಕ್ಕ ಹಾಕು. ಅಲ್ಲಿ ನಿಶ್ಚಿತಾರ್ಥಕ್ಕೂ ಬರ್ಲಿಲ್ಲ, ಇಬ್ರು ಹೋಗ್ಬಿಟ್ಟು ನಾನು ನೀನು ಗೌಡ್ರು 3 ಜನನು ಗೌಡ್ರಿಗೆ ಮಧ್ಯದಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಎಗ್ಲ ಮೇಲೆ ಕೈ ಹಾಕೊಂಡು 3 ಜನನು ಫುಲ್ ಫ್ರೆಂಡ್ಶಿಪ್ ಅಲ್ವಾ ನಮ್ದು. 3 ಜನನು ಫೋಟೋ ತಗ್ಸೋಣ ಅಂತ ನಾನು ಅಲ್ಲಿ ಹುಡ್ಕಾಡ್ತಿದ್ದೀನಿ. ಗೌಡ್ರು ನಿಂತಿದ್ರು. ಆಮೇಕಿಂದ ಇನ್ನೇನ್ ಕರಿಯನ ಅಷ್ಟರಲ್ಲಿ ಗೌಡ್ರು ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ಲ. ಆಮೇಕಿಂದ ನೀನು ಹುಡ್ಕಾಡ್ತೀನಿ, ನೀನು ಇಲ್ಲ. ಅಲ್ಲ ಕಳ್ಳ, ನನಗೆ ಬಿಟ್ಬಿಟ್ಟೇನೆ ನೀನು ಗೌಡ್ರು ಊಟ ಮಾಡ್ತಿದ್ರಲ್ಲ. ಇದೇನಾ ಫ್ರೆಂಡ್ಶಿಪ್ ಹಂಗಾರೆ? ಗೌಡ್ರೆ, ನನಗ್ ಬಿಟ್ಟೆ ಊಟ ಮಾಡ್ತಿದ್ರ, ಮಾಡ್ರಿ ಇರ್ಲಿ ಕಣ್ ಮಾಡ್ರಿ, ಇನ್ನೇನ್ ಮಾಡಕ್ಕಾಗುತ್ತೆ? ಲೇ ರಂಗಜ್ಜ, ಸೋಂಕಿರ್ಲೇ ಎಲ್ಲ ಮಾಡೋದು. ನೀನಲ್ಲಿ ಕೆಲ್ಸಗಳು ಮಾಡಿಸ್ತಿದ್ದೆ, ಬ್ಯುಸಿ ಆಗಿದ್ದಲ್ಲಪ್ಪ, ಬೀಗ್ರ ಜೊತೆ ಎಲ್ಲ ಮಾತಾಡ್ತಿದ್ದೆ. ಗೌರಜ್ಜಿ ನೀವೆಲ್ಲ ಮಾತಾಡ್ಕೊಂಡು ನಿಂತಿದ್ರೆ ಏನ್ ಮಾಡೋದು ಏನು ಎತ್ತ. ಫೋಟೋ ತಗ್ಸಕ್ ಹೋಗೋಣ, ಬರ್ರಿ ಊಟಕ್ಕೆ ಹೋಗೋಣ, ಅದು ಇದು ಮಾತಾಡ್ತಿದ್ರಲ್ಲ. ಅವಾಗ ನೀನು ಈಗ ಎಲ್ಲ ನೋಡ್ಕೊಂಡು ನೀನೇ ಅಲ್ವೇನಪ್ಪ, ಜವಾಬ್ದಾರಿ ನಿನ್ ಮೇಲೆ ಇರುತ್ತೆ, ನಿನ್ ಮೇಲೂ ಸಾವುಕಾರನ ಮೇಲೂ. ಈಗ ಊರವ್ರಿಗೆಲ್ಲ ಊಟಕ್ಕೆ ಇಡ್ಸೋಕ್ಕಿಂತ ಮುಂಚೆನೇ ನೀವು ಊಟ ಮಾಡಲ್ಲ, ನನಗೆ ಚೆನ್ನಾಗಿ ಗೊತ್ತು. ಹಂಗಾಗಿ ಇನ್ನೇನಪ್ಪ ಮಾಡೋದು,
ಪದೇ ಪದೇ ನೀನು ಕರೆದ್ರೂ ನೀನು ಬರಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ನಮಗೆ ಬೇರೆ ಸಿಕ್ಕಾಬಟ್ಟೆ ಹೊಟ್ಟೆ ಬೇರೆ ಹಸಿತಿತ್ತು. ಹಂಗಾಗಿ ಇನ್ನೇನಪ್ಪ ಮಾಡಲಿ ನಾನು ಸುಮ್ಕೆ ಬಂದು ಆರಾಮಾಗಿ ಊಟಕ್ಕೆ ಕೂತ್ಕೊಂಡ್ಬಿಟ್ಟೆ. ನೀವು ಶಂಕರಾಜ ನೋಡು, ನಾನು ನಿಶ್ಚಿತಾರ್ಥಕ್ಕೆ ಬಂದಿದ್ದೀನಿ, ನಮ್ಮ ಶಂಕರಾಜ ಅಲ್ಲೂ ಬಂದಿಲ್ಲ ಕಳ್ಳೆ. ಬಂದ ಆರಾಮಾಗಿ ಊಟ ಮಾಡ್ಕೊಂಡ ಕೂತ್ಕೊಂಡಿದ್ದ ನೋಡು, ಲೆಕ್ಕ ಹಾಕು. ಎಲ್ಲ ಏನ್ಲ ಮಾಡೋಣ ರಂಗಜ್ಜ, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿತ್ ಕಳ್ಳ, ಏನ್ಲ ಮಾಡೋಕ್ಕಾಗಲ್ಲ. ನನಗೆ ಸಿಕ್ಕಾಬಟ್ಟೆ ಏನು ತಡಿಯಕ್ ಆಗ್ತಿರಲ್ಲ ಕಳ್ಳ ರಂಗಜ್ಜ. ಹೊಟ್ಟೆ ಎಲ್ಲ ಗುಡು 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 ಅಂತೈತೆ, ಅತ್ಲಾಗಿ ತಲೆ ಎಲ್ಲ ತಿರ್ಗಂಗ ಆಗ್ತೈತೆ, ಬೆವರೆಲ್ಲ ಬರ್ತೈತೆ. ಅಲ್ಲೇ ತಿಂಡಿಗಾರನು ಅಲ್ಲೇ ನಿನ್ಕೊಂಡು ತಿಂಡಿನಾರು ತಿನ್ಬೇಕಿತ್ತು ಕಳ್ಳ ರಂಗಜ್ಜ. ನಾನು ಸಿಕ್ಕಾಬಟ್ಟೆ ಸುಸ್ತಾಗೋಯ್ತು ಕಳವು. ಬಾರ ಒಂದ್ರೀಟು ತಿನ್ಬರ್ಲ, ನಂದ್ರಲ್ಲೇ ಒಂದ್ ಈಟ ಇಟ್ಟು ತಗೋಬರ್ಲ, ಏನಾದ್ರು ಬೋಂಡ ತಗೊಂಬ, ಬೋಂಡ ತಿನ್ಬಾ. ಯಾನಿಲ್ಲ ಕಣ್ ಬಿಡು, ಸುಮ್ಕೆ ತಮಾಷೆ ಮಾಡಿದೆ ಶಂಕರಾಜ್ಞ. ಯಾನಿಲ್ಲ, ಊಟ ಮಾಡ್ರಿ. ಅಡಿಗೆ ಎಲ್ಲ ಹೆಂಗೈತೆ? ಚೆನ್ನಾಗೈತಾ ಗೌಡ್ರೆ? ಪರಮೇಶಿ ಆಗಳ ಪರಮೇಶಿ ಮಾತಾಡ್ತಾನೆ ಇಲ್ವಲ್ರಿ ಗೌಡ್ರೆ? ಅದ್ ಯಾಕ ಬೇಜಾರಲ್ಲಿದ್ದಾನೆ? ಯಾಕಲ್ಲ ಪರಮೇಶಿ ಬೇಜಾರಲ್ಲಿದೆ? ಯಾಕ ಪರಮೇಶಿ? ಏನಾಯ್ತಾ? ನನ್ ಮೇಲೆ ಕೋಪನಾ? ಓಹೋ ಗೌಡ್ರೆ, ನಮ್ ಪರಮೇಶಿ ಏನಕ್ ಬೇಜಾರ್ ಮಾಡ್ಕೊಂಡಿದ್ದಾನೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅವನಿಗೆ ಇವೆಲ್ಲ ಸಿಹಿ ಎಲ್ಲ ಜಾಸ್ತಿ ಇಡಿಸಲ್ಲ. ಅವನಿಗೆ ಏನಿದ್ರು ಬಾಡ್ಬೇಕು. ಕುರಿ ಮಟನ್ನು ಅಂತವೆಲ್ಲ ಇದ್ರೆ, ಬಿರಿಯಾನಿನ ಕಬಾಬು ಇಂಥವಿದ್ರೆ ನಮ್ಮ ಪರಮೇಶಿ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಇವಾಗ ಏನಿಲ್ವಲ್ಲ, ಹಂಗಾಗಿ ಅವನು ಬೇಜಾರು ಮಾಡ್ಕೊಳ್ತಿದ್ದಾನೆ. ಏನ್ ಪರಮೇಶಿ ಗಜೇಂದ್ರಂದು ಬೀಗ್ರೂಟ ಮಾಡಿಸ್ತೀವಿ ನೋಡು, ಬೀಗ್ರೂಟದಲ್ಲಿ ಬಿಗ್ಯಾಗನೆ ಮಾಡಿಸ್ಬಿಡೋಣ. ಸುಮ್ಕಿರು, ನೀನ್ ತಲೆ ಕೆಡಿಸ್ಕೊಬೇಡ. ಇವತ್ತು ಏನ ಕಷ್ಟನೋ ಸುಖನೋ ಒಂದ್ ಈಟೆ ಊಟ ಮಾಡ್ಕೊಬಿಡಪ್ಪ. ಏನ್ ಮಾಡೋಣ ಎಲ್ಲ ಸುಮ್ಕಿರಂಗಜ್ಜವ್, ನೀನ್ ಏನೇನ ಹೇಳ್ತಿರ್ಬೇಡ ನೀನು. ಬೀಗ್ರುಗಳ ಮುಂದೆ ಎಲ್ಲ ನಾನು ಯಾವಾಗಂದೆ ಮಟನ್ ಸಾಂಬಾರಿಂದ ಊಟ ಮಾಡ್ಬೇಕು ಅಂತ? ಸುಮ್ಕೆ ನಾನು ಊಟ ಮಾಡ್ತಿದ್ದೀನಿ ಬಂದ್ಬಿಟ್ಟು ಕೇಳತ್ತಿದ್ಯಲ್ಲ ರಂಗಜ್ಜ ನೀನು. ಏನು ಬೇಡ, ಚೆನ್ನಾಗೈತೆ ಅಡ್ಗೆ ಎಲ್ಲ ಭಾಳ ಚೆನ್ನಾಗೈತೆ. ಸುಮ್ಕಿರು, ಆರಾಮಾಗಿ ನಾನು ಊಟ ಮಾಡ್ತಿದ್ದೀನಿ, ಏನು ಮಾತಾಡ್ದಂಗೆ. ಅಲ್ಲ, ಊಟ ಮಾಡ್ಬೇಕಾದ್ರೆ ಮಾತಾಡಬಾರ್ದು, ನಿನಗೆ ಗೊತ್ತಾ? ಹಂಗಾಗಿ ನಾನು ಏನು ಮಾತಾಡ್ತಿಲ್ಲ, ಸುಮ್ಮನೆ ತಿಂತಿದ್ದೀನಿ. ಹೌದನಪ್ಪ, ನೋಡ್ದೇನಪ್ಪ, ನನಗೆ ಗೊತ್ತೇ ಇರಲಿಲ್ಲ.